ಪಕ್ಷಕ್ಕೆ ಇಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟರಮಣ್ಣವರು ಸಾವಿರಾರು ಜನ ಸೇರಿ ಇಲ್ಲೇ ಟೆಂಟ್ ಹಾಕಿ ಆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ. ಕೋಲಾರ ಜಿಲ್ಲೆಯ ಜಿಲ್ಲಾ ಕಚೇರಿಯ ಮುಂದೆ ಸಮತಾ ಸೈನಿಕ ದಳ SSD ಮುಳಬಾಗಿಲು ಪ್ರತಿಭಟನೆ ಹಮ್ಮಿಕೊಂಡಿತು. ಅರಣ್ಯ ಅಧಿಕಾರಿಗಳಾದ ಶಾಲಿನಿರವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಸಮತಾ ಸೈನಿಕ ದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಒತ್ತಾಯ ಮಾಡಿದರು. ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನಮ್ಮ ನಿವೇಶನಗಳು ಬೇಕೇ ಬೇಕು, ನಿವೇಶನಗಳು ನಿವೇಶನಗಳು ಹೋರಾಟ ಹೋರಾಟ ಹೋರಾಟ. ಮೊದಲು ಇದ್ದೇ ಜಿಲ್ಲಾ DC ಸಾಹೇಬರಿಗೆ ಒಂದು ಮೆಮೊರಂಡಮ್ ಕೊಟ್ಟಿರ್ತೀವಿ, ನಮ್ಮ ನಿವೇಶನಗಳು ಬೇಕು ಅಂತೇಳಿ. ಜನವರಿ ತಿಂಗಳಲ್ಲಿ 7ನೇ ತಾರೀಕು ಕೊಟ್ಟಿರ್ತೀವಿ. ಮತ್ತೆ ನಾವು ಆಗ ಅವರು ಸರ್ವೆಗೆ ಹಾಕಿರ್ತಾರೆ ತಹಸೀಲ್ದಾರ್ಗೆ, ಮುಳಬಾಗಿಲು ತಾಲೂಕಿಗೆ. ಆಮ್ಯಾಗ RI ರಿಪೋರ್ಟು, ಸೆಕ್ರೆಟರಿ ರಿಪೋರ್ಟ್ ಇದೆಲ್ಲ ಬೇಕು ಅಂತ ಕೇಳ್ತಾರೆ. ನಾವು ಪರಿಶೀಲನೆ ಮಾಡ್ತಾವು ಅದನ್ನ ಹಿಂದೆ ಫಾಲೋ ಮಾಡ್ತಾ ಇದ್ವಿ. ಮತ್ತೆ ನೈಟ್ ಯಾರೋ ಕಟಾವ್ ಮಾಡ್ತಾರೆ, ಅಲ್ಲಿರೋ ಸುತ್ತಮುತ್ತ ಹಳ್ಳಿಗೆ ನಾವು ಅದು ನಿವೇಶನ ಬೇಕು ಅಂತ ಹೇಳಿರೋದು. ಅವ್ರಾಗ ಯಾರೋ ಕಟಾವ್ ಮಾಡಿರ್ತಾರೆ ಅಂತ ನಮ್ಮನ್ನ ಕರೆಸ್ತಿರ್ತಾರೆ. ಆ ಸ್ಥಳಕ್ಕೆ ಹೋದಾಗ ಅರಣ್ಯ ಇಲಾಖೆಯವರು ಅಲ್ಲಿ ಬರ್ತಾರೆ, ನಮಗ್ ಸೇರುತ್ತೆ ಆ ಜಾಗ ಅಂತ. ನಿಮಗೂ ಸೇರಿದಾಗ ಈ ಮರ ಕಟಾವ್ ಮಾಡಿ ಯಾಕೆ ನೀವು ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ನಾವು ಕೇಳ್ತೀವಿ. ಇಲ್ಲ ನೈಟ್ ಕಟ್ ಮಾಡಿ ಹೋಗಿರ್ತಾರೆ ಅಂತ ಹೇಳ್ತಾರೆ. ಮತ್ತೆ ನಾವು ಆಯ್ತು ಅಂತ ಹೇಳ್ಬಿಟ್ಟು ಇಲಾಖೆಗೆ ಒಂದು ಅರ್ಜಿ ಕೊಡ್ತೀವಿ. 28 ಒಂದು ಡೇಟಲ್ಲಿ ಇದೇ ಇದರಲ್ಲಿ ನಾವು ಕೊಡ್ತೀವಿ. ದಾಖಲೆ ಕೊಡ್ರಿ ನಿಮ್ಗೆ ಏನಾಗಿದೆಯೋ ಅಂತ. ಒಂದು 10 ಬಾರಿ 15 ಸರಿ ನಾವು ಹೋಗಿರ್ತೀವಿ, ಅವ್ರು ದಾಖಲೆ ಕೊಡ್ಲಿಲ್ಲ. ನೆಕ್ಸ್ಟ್ ಅವ್ರು ದಾಖಲೆ ಕೊಟ್ಟಿಲ್ಲ, ಮತ್ತೆ ಎಣ್ಣೆ ಟೈಮು ಕಟ್ ಮಾಡ್ತಾರೆ ಮರಗಳು. ಏನ್ ಮೇಡಮ್ ನಿಮ್ಗೆ ಗೊತ್ತಿದ್ದು ಆ ವ್ಯಕ್ತಿಗಳನ್ನ ಯಾಕೆ ನೀವು ಅದನ್ನ ಕಟಾವು ಮಾಡಿಸಿದ ಅವ್ರ ಮೇಲೆ FIR ಮಾಡಿಲ್ಲ ಅಂತ ಹೇಳ್ತೀವಿ. ನಾವು 0 FIR ಮಾಡಿರ್ತೀವಿ ಅಂತ ಹೇಳ್ತಾರೆ ಅವ್ರು. ಯಾಕೆ ನಾವು ವ್ಯಕ್ತಿಗಳ ಹೆಸರು ಹೇಳ್ತಿದ್ರೆ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಅವ್ರು ಮಾಡ್ಲಿ. ಮತ್ತೆ ಒಂದು ಹೋರಾಟ ಇಟ್ಕೊಂಡ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕಚೇರಿ ಮುಂದೆ ನೀವು ಹೋರಾಟ ಮಾಡಬಾರ್ದು ಅಂತಾರೆ. ಇಲ್ಲ ನಮ್ಮ ಕಾನೂನು ರೀತಿ ಏನಿದೆ ಈ ಚೌಕಟ್ಟಲ್ಲಿ ಮಾಡ್ಲಿಲ್ಲ, ಅದರಿಂದ ನಾವು ಮಾಡ್ತಾ ಇದ್ವಿ. ಆಗ್ಲೂ ನಾವು ಅವಾಗ್ಲೂ ಹೇಳ್ತಾ ಇದ್ವಿ. ಆ ಹೋರಾಟ ಮುಖಾಂತರ ಪೇಪರ್ ಸ್ಟೇಟ್ಮೆಂಟ್ ಯೂಟ್ಯೂಬ್ ಎಲ್ಲ ಮಾಡಿರ್ತಾರೆ. ಏನೋ ನಮ್ಮ ಮುಳಬಾಗಿಲು ತಾಲೂಕು ಸಂಬಂಧಪಟ್ಟಿದ್ದ ಪೇಪರ್ನವರು ಯೂಟ್ಯೂಬ್ ಅವರು ಒಳ್ಳೆ ಇದು ಮಾಡ್ತಾರೆ. ಅವರು ಆಗ್ಲೂ ಅವ್ರು FIR ಮಾಡಲಿ. ಹೆಸರು ಕೊಟ್ಟು ನೀವು ಯಾಕೆ FIR ಮಾಡಿಲ್ಲ ಅಂತ ಕೇಳಿದ್ರೆ ನಮ್ಮ ಮೇಲೆ ಡಿವೋರ್ಸ್ ಮಾತಾಡ್ತಾರೆ. ಮತ್ತೆ ನಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಹತ್ರ ಅಲ್ಲಿ ಕೊಡ್ತೀವಿ. ನಮ್ಗೊಂದು ತಿಂಗಳು ಬೇಕು ಅದು ಮಾಡ್ಬೇಕಂದ್ರೆ, ಯಾವಾಗ ಅಂದ್ರೆ ಅವಾಗ ನಾವು FIR ಮಾಡೋಕ್ಕಾಗಲ್ಲ ಅಂತಾರೆ. 0 FIR ಮಾಡಿ ಯಾವಾಗ 2-3 FIR ಮಾಡ್ತಾರೆ. ಅಲ್ಲಿ ವ್ಯಕ್ತಿಗಳ ಮೇಲೆ ಕೊಡ್ಮೇಲೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ನಾವು ವಾದಡಿ ಮಾಡಿದ್ವಿ. ಏನ್ ಮಾಡಿದ್ರು ಆಗಲಿ. ಅಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಡೋಣ ಬಂದಿರ್ತೀವಿ. ಈಗ ಮುಂದಿನ ದಿನಗಳಲ್ಲಿ ಅವರು ಅದ್ರ ಮೇಲೆ ಕಾನೂನು ರೀತಿ ಕ್ರಮ, ಯಾರ ಮೇಲೆ ನಾವು ದೂರು ಕೊಟ್ಟಿರೋರ ಮೇಲೆ FIR ಮಾಡಿಲ್ಲ ಪಕ್ಷಕ್ಕೆ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅದು ಏನು ಅಮೌಂಟ್ ಇರುತ್ತೋ ಸರ್ಕಾರಕ್ಕೆ ವಜಾ ಆಗ್ಬೇಕು. ಆ ಮರ ಏನ್ ಕಟ್ ಮಾಡಿ ಇದು ಮಾಡ್ಕೊಂಡಿರ್ತೋ ಅದನ್ನ ಸರ್ಕಾರಕ್ಕೆ ವಜಾ ಮಾಡ್ಬೇಕು. ಮತ್ತೆ ಈ ಮಾಡದಿದ್ದ ಪಕ್ಷಕ್ಕೆ ಇಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟರಮಣ್ಣವರು ಸಾವಿರಾರು ಜನ ಸೇರಿ ಇಲ್ಲೇ ಟೆಂಟ್ ಹಾಕಿ ಆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ 2 ಮಾತಾಡೋಕೆ ಅವಕಾಶ ಕೊಡಿ. ಸಂಘದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ಈಗ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಕಂಸ್ಕಾನಹಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ 15ರಲ್ಲಿ ಜನವರಿ 7ನೇ ತಾರೀಕು ನಮ್ಮ ಜಿಲ್ಲಾ DC ಸಾಹೇಬರಿಗೆ ಒಂದು ಮನವಿ ಕೊಟ್ಟಿರ್ತೀವಿ. ಆ ಸುತ್ತಮುತ್ತ ಹಳ್ಳಿಗಳು ಬಡ ಜನರಿಗೆ ನಿವೇಶನಗಳು ಬೇಕು ಅಂತ. ಮತ್ತೆ ಹಿಂದಿನ ಅವರು RI ಸೆಕ್ರೆಟರಿ ತಹಸೀಲ್ದಾರ್ ರಿಪೋರ್ಟ್ ಹಾಕ್ತೀನಿ ಅಂತೇಳಿ ನಮ್ಮ ಜನರಿಗೆ ದಿಕ್ಕು ತಪ್ಪಿಸಿ ಮತ್ತೆ ಆ ಜಾಗದಲ್ಲಿ ಬೇರೆ
ಈಗ ಒಂದು 10 days ಬ್ಯಾಕ್ ಮುಳಬಾಗಿಲು ತಾಲೂಕಿನಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಒಂದು ಹೋರಾಟ ಹಮ್ಮಿಕೊಳ್ತೇವೆ. ವಿಷಯ ಏನಂದ್ರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಮರಗಳನ್ನು ಪರಿಸರವನ್ನು ನಾಶ ಮಾಡಿರ್ತಾರೆ. ಅವ್ರ ವಿರುದ್ಧ ಒಂದು ಹೋರಾಟ ಹಮ್ಮಿಕೊಳ್ತೀರಿ. ಅರಣ್ಯ ಅಧಿಕಾರಿಯಾದ ಶಾಲಿನಿ ಅವರು ಒಂದು ಪದ ಬಳಕೆ ಮಾಡ್ತಾರೆ. ಅವರು ಪದ ಬಳಕೆ ಅಂದ್ರೆ ನಾವು 11 ಗಂಟೆಗೆ ಹೋರಾಟಕ್ಕೆ ಹಮ್ಮಿಕೊಂಡು ಕೂತ್ಕೊಂಡಿರ್ತೀವಿ. 2 ಗಂಟೆಗೆ ಬರ್ತಾರೆ. 2 ಗಂಟೆಗೆ ಬಂದು ಅವರು ಒಂದು ಎಚ್ಚರಿಕೆ ಕೊಡ್ತಾರೆ ನಮ್ಗೆ. ನೋಡ್ರಿ, ಇಲ್ಲಿ ಯಾರು ಭಾಷೆ ಮಾಡೋಕಲ್ರಿ ನಮ್ ಕಚೇರಿ ಇರೋದು, ನೀವ್ ಏನಿದ್ರು ಬರ್ಬೇಕು, ಒಂದು ಇಬ್ಬರು ಬರ್ಬೇಕಷ್ಟೇ, ಮನವಿ ಕೊಟ್ಟು ಎಲ್ಲೇ ಹೋಗ್ತಾ ಇರ್ಬೇಕು ಅಂದ್ಬಿಟ್ಟು ಒಂದು ನೆಗೆಟಿವ್ ಆಗಿ ಒಂದು ಪದ ಬಳಕೆ ಮಾಡ್ತಾರೆ. ಆಗ ನಮಗೆ ಸ್ವಲ್ಪ ಎಲ್ಲಿ ಒಂದ್ ಕಡೆ ಕೆಲಸ ಕಾರ್ಯ ಇಲ್ಲದ ನಮ್ಗೇನು ಈ ತರ ಬೀದಿಯಲ್ಲಿ ಇದ್ದಂಗೆ ನಾ ಈ ತರ ನೆಗೆಟಿವ್ ಮಾತಾಗ ಒಂದು ಏನು ಒಂದು ಹೋಲಿಕೆ ಬೇಜಾರಾಗ್ತದೆ. ಅದ್ರ ವಿರುದ್ಧ ಮತ್ತೆ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿದಾಗ ತರವ ಏನಾಗುತ್ತೆ, ಹೋರಾಟ ಹಮ್ಮಿಕೊಂಡು ಮತ್ತೆ ನಾವು ಮನವಿ ಒಂದು ಕೊಟ್ಟು ಮತ್ತೆ ದಂಡಾಧಿಕಾರಿಗೆ ಬರ್ತಾರೆ, ಅವ್ರಿಗೆ ಮನವಿ ಕೊಟ್ಟು ಬರ್ತೀರಿ. ಆಮೇಲೆ ಆ ಲೆಟರ್, ನಮ್ಮ ಲೆಟರ್ದಲ್ಲಿ ನಾವು ವಿಷಯ ಮೆನ್ಸಿರ್ತಿರೋದ್ರಲ್ಲಿ A1 A2 ಯಾರು ಮರ ಕಟಾವ್ ಮಾಡಿದಾರೆ ಅವ್ರ ಹೆಸರು ಸಮೇತ, ಅವ್ರ ದಾಖಲೆ ಸಮೇತ ನಾವು ಅವ್ರಿಗೆ ದೂರು ಕೊಟ್ಟಿರ್ತೀವಿ. ಅವ್ರನ್ನ ಆರೋಪಿಗೆ ಬಂದಿಸಲ್ಲ ಅವರು. ಕಾರಣ ಏನಂದ್ರೆ ಅವ್ರಿಗೆ ಇವ್ರಿಗೆ ಒಡನಾಟ ಇದೆ, ಸಂಬಂಧ ಇದೆ. ಶಾಲಿನಿಯವರ ಅಧಿಕಾರಿಗಳಿಗೂ ಮತ್ತೆ ಮರ ಕಟಾವ್ ಮಾಡ್ತಾರಲ್ಲ, ಪರಿಸರ ನಾಶ ಮಾಡಿರ್ತಾರಲ್ಲ ಇವರು ಆರೋಪಿಗಳು 4 ಜನ, ಅವ್ರಿಗೆ ಇವ್ರಿಗೂ ಒಡನಾಟ ಇದೆ. ಅರಣ್ಯ ಇಲಾಖೆ ಸರ್ವೆ ನಂಬರ್ 15 ಬೈರ್ಪುರ್ ಹೋಬಳಿ ಕಂಸ್ಕನ ಗ್ರಾಮ ಸರ್ವೆ ನಂಬರ್ 15ರಲ್ಲಿ ಲಕ್ಷಾಂತರ ರೂಪಾಯಿ, ಸುಮಾರು 50 ಲಕ್ಷ ಮೇಲೆ ಮರಗಳನ್ನ ಪರಿಸರವನ್ನ ನಾಶ ಮಾಡಿರ್ತಾರೆ. ಅದ್ರ ವಿರೋಧ ನಾವು ಹೋರಾಟ ಹಮ್ಮಿಕೊಂಡಾಗ ಅವರಿಗೆ ಈ 4 ಜನ ಇದಾರಲ್ಲ ಮರ ಕಟಾವ್ ಮಾಡ್ತಾರಲ್ಲ, ಅವ್ರಿಗೂ ಇವ್ರಿಗೂ ವಿತ್ ಯೂನಿಫಾರ್ಮ್, ನೌಕರರಾದ್ರೂ ಅರಣ್ಯ ಅಧಿಕಾರಿಗಳು ಯಾರು ಅಷ್ಟೇ ನೌಕರಷ್ಟು ಯೂನಿಫಾರ್ಮ್ ಬಳಸಲ್ಲ. ಅವರು ವಿತೌಟ್ ಯೂನಿಫಾರ್ಮ್ ಅಲ್ಲಿ ಹೋಗ್ತಾರೆ. ಏನ್ ಬೇಗ ಅವರಿಗೆ ಕುಮ್ಮಕ್ ಕೊಡ್ತಾರೆ, ತುಂಬ್ರಿ ಬ್ರಿಡ್ಜ್ ಹೋಗ್ರಿ, ವೆಹಿಕಲ್ ಇಂದ ಬರ್ರಿ, ಅವರೆಲ್ಲ ಟೈಮ್ ಫಾಲೋ ಅಪ್ ಮಾಡಿ ಲಕ್ಷಾಂತರ ರೂಪಾಯಿ ಟನ್ಗಟ್ಟಲೆ ಸಾಗಾಣಿಕೆ ಮಾಡಿ ಹಣ ಸಹ ಹೇಗೆ ತರ ಮಾಡ್ಬೇಕಂತ ಲಕ್ಷಾಂತರ ರೂಪಾಯಿನ ಬಳಕೆ ಮಾಡ್ಕೊಡ್ತಾರೆ. ವಿತೌಟ್ ಪರ್ಮಿಷನ್ ನೈಟ್ ರಾತ್ರಿ 10 ಗಂಟೆ ಮೇಲೆ ಬೆಳಗ್ಗೆ 5 ಗಂಟೆ ಮುಕ್ತಾಯ ಮಾಡ್ತಾರೆ ಅವರು. ಸಂಜೆ ನೈಟ್ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ವರ್ಕ್, ಬೆಳಗ್ಗೆ 5 ಗಂಟೆ ಒಳಗೆ ಬೆಳಗಿನ ಜಾವ ಮುಕ್ತಾಯ ಮಾಡ್ತಾರೆ. ಶಾಲಿನಿಯವರು ಅವರು ಕರ್ತವ್ಯ ಮಾಡಿಲ್ಲ, ಅವ್ರ ಆರೋಪಿಗಳಲ್ಲ ಅಂದ್ಬಿಟ್ಟು 0 FIR ಹಾಕ್ತಾರೆ. ಅವ್ರಿಗೆ 0, ಅವ್ರ ನಿರೋಪಿಗಳು ನಾನು ಇದ್ದೆ ಅವ್ರ ವಿರುದ್ಧ ನಮ್ಮ ಇರೋದಿಲ್ಲ, ಅವರು ಅಪರಾಧಿಗಳಂತ ನೀವು ಗುರ್ಸ್ತಾ ಇದ್ರಿ ಅಂತ ನಮ್ಮ ಮೇಲೆ ತೊಗ್ಲಕ್ ದರ್ಪಾರ್ ಮಾಡ್ತಾರೆ. 100% 100 ಸಂಪೂರ್ಣವಾಗಿ ಇಡೀ ನಾವು ಹೇಳ್ತಲ್ಲ ಎಲ್ಲ ಒಕ್ಕೂಟ ಸಂಘಟನೆಗಳು ಎದ್ದಿದೆ ಮುಳಬಾಗಿಲು, ಎಲ್ಲರೂ ಒಪ್ಕೊಂಡಿದ್ದಾರೆ. ಇವತ್ತು ಪರಿಸರವನ್ನ, ನಮ್ಮ ದೇಶದ ಪರಿಸರವನ್ನ ನಾಶ ಮಾಡ್ತಾರೆ ಶಾಲಿನಿಯವರು. ಅದಕ್ಕೆ ವಿರುದ್ಧ ಅವ್ರನ್ನ ಅಮಾನತು ಮಾಡಬೇಕು, ಕಠಿಣ ಕ್ರಮ ಗಡಿಪಾಲನೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದೇ ನಮ್ಮ ಹೋರಾಟ. ಸಮತಾ ಸೈನಿಕ ದಳ SSD ಜಿಲ್ಲಾಧ್ಯಕ್ಷ ಗುಟ್ಟಟ್ ಶ್ರೀನಿವಾಸ್. ಏನು ಕ್ರಮ ತಗೊಳ್ಳಿಲ್ಲ? ಕಂದಾಯ ಭವನ್ಗೆ ಹೋರಾಟ ಹೋಗ್ತೀರಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಡಾಕ್ಟರ್ M ವೆಂಕಟರಮಣ್ಣವರು, ಅವರ ಸಮ್ಮುಖದಲ್ಲಿ ಅಮಾನತು ಮಾಡುವವರೆಗೂ ನಮ್ಮ SSD ಇತಿಹಾಸದಲ್ಲಿ ಇಲ್ಲ, ಬಿಡೋದಿಲ್ಲ. ನಾವು 100ಕ್ಕೆ 100 ಸಂಪೂರ್ಣವಾಗಿ ಅಮಾನತು ಮಾಡ್ತಾರೆ. ಅವ್ರ ಕಠಿಣ ಕ್ರಮ ಜರುಗಿಸ್ತೀವಿ ನಾವು. ನಮ್ಮ ಇವಾಗ ಯಾರು ಅರಣ್ಯ ಅಧಿಕಾರಿ ಶಾಲಿನಿಯವರು ಅವರ ತಂಡ ಏನಿದೋ ಪೂರ್ತಿ ಸಂಪೂರ್ಣವಾಗಿ ಅಮಾನತು ಮಾಡಬೇಕು. ಅರಣ್ಯ ಇಲಾಖೆ ಮುಳಬಾಗಿಲು ತಾಲೂಕಲ್ಲಿ ಏನಿದೆ ಸಂಪೂರ್ಣವಾಗಿ ಅಮಾನತು ಮಾಡಬೇಕು, ಕಠಿಣ ಕ್ರಮ ಜರುಗಿಸಲೇಬೇಕು ಕಾನೂನು ರೀತಿ. ಸಂವಿಧಾನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವರು. ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ. ಅವರು ಒಡನಾಟ ಇಟ್ಕೊಂಡು, ಅವ್ರ ಸಂಬಂಧಿಗಳು ಬಂತಾರೆ ಬಳಸ್ಕೊಂಡು, ನೌಕರನ್ನ ಇಟ್ಕೊಂಡು, ಕೂಲಿ ಕಾರ್ಮಿಕರನ್ನ ಬಳಸ್ಕೊಂಡು ಅವ್ರಿಗೆ 1000-2000 ಕೊಟ್ಟು ಆ ಬಿರಿಯಾನಿ ಊಟ ಮತ್ತೆ ಅದೇನು ಗುಟ್ಕ ಮದ್ಯಪಾನ ಸೇವನೆ ಮಾಡ್ಕೊಂಡು ಅಲ್ಲ ಇವರು ಒಂದು ವ್ಯಾಪಾರ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಪರಿಸರ ನಾಶ ಮಾಡೋದೇ ಇವ್ರ ಕೆಲಸ. ದುಡ್ಡು ಬೇಕು ಅವ್ರಿಗೆ, ಯಾರಿಗೂ ಕೇರೆ ಮಾಡಲ್ಲ. ಸಂಘಟನೆ ಆಗ್ಲಿ, ಪ್ರಶ್ನವರಾಗ್ಲಿ, ಯಾರು ಪತ್ರಕರ್ತರಾಗ್ಲಿ ಯಾರಿಗೂ ಕೇರೆ ಮಾಡಲ್ಲ. 20 ದಿವಸ ಹೋಗಿದಾರೆ ನಮ್ಮ ಸಂಘಟನೆಯವ್ರ. ಅಮ್ಮನ ಮುಖನೇ ನೋಡಕ್ಕಾಗಿಲ್ಲ ಕಚೇರಿಯಲ್ಲಿ. ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ನಮ್ಗೆ. ಆತರ ಇದೆ. ದಯವಿಟ್ಟು ಅಮ್ಮನ ಅಮಾನತುಗೊಳಿಸ್ಬೇಕು. ನಮ್ಮ ದೇಶದ ಬೆನ್ನೆಲುಬು ರೈತನಿಗೆ ಒಂದು ಇರೋ ಭೂಮಿಯನ್ನ ನಿವೇಶನ ನೀಡಬೇಕು. ರೈತರ ಪರ ನಾವು ಕಾಳಜಿ ಇದೆ, ರೈತರ ಪರ ನಾವು ಹೋರಾಟ ಸಂಪೂರ್ಣವಾಗಿ ಹಿರೇ ಇರ್ತೀರಿ. ಅಮಾನತುಗೊಳಿಸೋದೇ ನಮ್ಮ ಕೆಲಸ. ಕಠಿಣ ಕ್ರಮ ಜಯಿಸಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್. ಜೈ ಭೀಮ್. ಈ ಕೆಲಸ ನಾವು ಮಾಡಿದಾಗ ನಿಮ್ಗೆ ಏನ್ ಜವಾಬ್ದಾರಿ?